ಹಾಂ, ಅಂದರೆ ಈ ಹೆಲ್ಮೆಟ್ ಎಷ್ಟು ಕೊಡ್ತೀರಾ ಇಲ್ಲಿ? ಹೆಲ್ಮೆಟ್ ಇಲ್ಲಿ ಆನ್ ದ ಸ್ಪಾಟ್ ತಗೊಳ್ತೀನಿ ಅಂದರೆ ಮಾರ್ಕೆಟ್ಗಿಂತ ಕಮ್ಮಿನೇ ಕೊಡ್ತೀನಿ. ಹಾಂ ಮತ್ತೆ ಅಂಗಡಿಯಲ್ಲಿ ಖರೀದಿ ಮಾಡೋ ಟೈಮಲ್ಲಿ ನಿಮಗೆ 900 ಸಿಕ್ಕಿದ್ರೆ ಇಲ್ಲಿ 750 ರೂಪಾಯಿ ಕೊಡ್ತೀನಿ. ಹಾಂ ಜನರಿಗೆ ಕಾಸು ಉಳಿಯುತ್ತೆ ಇಲ್ಲಿ. ಹಾಂ, ಅಂದರೆ ಇವತ್ತೊಂದು ದಿವಸನ ಇಲ್ಲ ಡೈಲಿ ಇಡ್ತೀರಾ ಇಲ್ಲಿ? ಸರ್, ಇವತ್ತು ಜನರಿಗೆ ಗೊತ್ತಾಗ್ಲಿ ಅಂತ ಇಲ್ಲಿ ಇಟ್ಟಿದ್ದೀವಿ. ಹಾಂ ಮತ್ತೆ ಆನ್ ದ ಸ್ಪಾಟು ಬಿಲ್ಲು ಕೊಡ್ತೀವಿ. ಹಾಂ ಸಿಮಾಟೋ ಸೆಂಟರ್ ಹೆಸರಿಂದ ಹಾಂ ಇಲ್ಲಿದೆ, ಇಲ್ಲಿ ಹಾಂ ಬಿಲ್ಲು ಕೊಡ್ತೀವಿ. ಹಾಂ, ಹೆಸರು ಗಾಡಿ ಸೀಮಾ ಅಂದರೆ ನೀವು ಇಲ್ಲೇ ಇರೋದು ಶಾಪ್ ನಿಮ್ಮದು? ಹೌದು, ಹಾಂ. ನಮ್ದೇ ಶಾಪ್ ಇಲ್ಲಿರೋದು. ಏನ್ ತಗ ಮಾಡ್ತಿರ್ಬೋದು ಇವತ್ತೇ ಇಷ್ಟೊಂದು ಜನ ಪೊಲೀಸರು? ಸರ್, ಜನ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಪೊಲೀಸರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಫೈನ್ ಎಷ್ಟು ಹಾಕಿದ್ರು ಕಟ್ಟಕ್ಕೆ ರೆಡಿ ಇದ್ದಾರೆ, ಬಟ್ ಸೇಫ್ಟಿ ತೊಗೊಳಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಪೊಲೀಸರು ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಎಷ್ಟು ಸೇಲ್ಸ್ ಆಗ್ಬೋದು ಇವತ್ತು ಹೆಲ್ಮೆಟ್? ಐಡಿಯಾ ಇಲ್ಲ ಸರ್, ಇವತ್ತು ಫಸ್ಟ್ ಎಲ್ಲ ನೋಡ್ತಾ ಇದ್ದೀನಿ. ಸೇಲ್ಸ್ ಮುಖ್ಯ ಅಲ್ಲ, ಸೇಫ್ಟಿ ಮುಖ್ಯ. ನಿಮ್ಮ ಪ್ರಕಾರ ಜನರು ಸೇಫ್ಟಿಗೋಸ್ಕರ ಹೆಲ್ಮೆಟ್ ತಗೊಂತಾರ ಅಥವಾ ಫೈನ್ ಉಳ್ಸಕ್ಕೋಸ್ಕರ ಹೆಲ್ಮೆಟ್ ತಗೊಂತಾರ? ಸರ್, ಜನರು ಬುದ್ಧಿ ಇರೋರು ಸೇಫ್ಟಿಗೋಸ್ಕರ ತಗೊಳ್ತಾರೆ, ಸಂಸಾರಸ್ಥರು ತಗೊಳ್ತಾರೆ ಸೇಫ್ಟಿಗೋಸ್ಕರ. ಈ ಸುಮ್ಮನೆ ಹುಡುಗರು ಹಂಗೆ ಹಿಂಗೆ ಇರ್ತಾರಲ್ಲ, ಫೈನ್ ಹಾಕ್ತಾರೆ ಅಂತ ತಗೊಳ್ತಾರೆ. ಕೆಲವೊಬ್ರು ಕೇಳ್ತಾರೆ ಫುಲ್ ಹೆಲ್ಮೆಟ್ ಬದಲು ಹಾಫ್ ಹೆಲ್ಮೆಟ್ ತಗೊಬೋದಾ ಅಂತ. ತಗೊಬೋದಾ? ಸರ್, ಫುಲ್ ಹೆಲ್ಮೆಟ್ ತೊಗೊಂಡ್ರೆ ಫುಲ್ ಸೇಫ್ಟಿ ಇರುತ್ತೆ. ಹಾಫ್ ಹೆಲ್ಮೆಟ್ ತೊಗೊಂಡ್ರೆ ಸ್ವಲ್ಪ ಹಾಫ್ ಸೇಫ್ಟಿ ಇರುತ್ತೆ ನಿಮಗೆ. ಎಲ್ಲರೂ ಅನ್ಕೊಂಡಿದ್ದಾರೆ, ಯಾರೋ ಬರ್ತಿದ್ದಾರೆ ಅದಕ್ಕೆ ಇಷ್ಟೊಂದು ಜನ ಅಂತ. ಜನರಿಗೇನು ತಿಳುವಳಿಕೆ ಇರಲ್ವಲ್ಲ, ಹಂಗಾಗಿ ಹಂಗೆ ಅನ್ಕೊಂಡಿರ್ತಾರೆ ಅವರು. ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ ಅಂತ. ಬಟ್ ಇವ್ರು ಪೊಲೀಸ್ ಅವ್ರು ಮಾಡ್ತಾ ಇರೋ ಕಾರಣ ಏನಂದ್ರೆ ಜನರ ಸೇಫ್ಟಿ. ಎಷ್ಟು ಹೆಲ್ಮೆಟ್ ಎಷ್ಟು 800 ರೂಪಾಯಿ. ಕಮ್ಮಿ ಇಲ್ಲ 900 ರೂಪಾಯಿ ಅಣ್ಣ. ಹೇಳಿ ಇಟ್ಟಿರೋದಕ್ಕೆ 750 ಕೊಡಿ. ಆಕ್ಚುಲಿ ಶಾಪಲ್ಲಿ ಜಾಸ್ತಿ ಶಾಪಲ್ಲಿ ಜಾಸ್ತಿ ಇರೋದು. ನಿಮ್ಗೆ ಇಲ್ಲಿ ಎಂತ ಕೊಡ್ತಾ ಇರೋದು ಪೊಲೀಸ್ ಅವ್ರು ಖರ್ಚು ಕಮ್ಮಿ ಕೊಡಿಸ್ತಾ ಇರೋದು ಸೇಫ್ಟಿಗೋಸ್ಕರ. ಒಂದು ದಿವಸ ₹6 ಮಾಡ್ಕೊಂಡು ಕಮ್ಮಿ ಇಲ್ಲ, ₹6 ಮಾಡ್ಕೊಂಡು ನೋಡ್ತೀನಿ. ₹700 ತಗೋರು. ಇಲ್ಲ ಬೇಡ, ಇಲ್ಲ ಅಂದ್ರೆ ಬೇಡ. ₹700 ತಗೋರು ಬರುತ್ತೆ. ಗೀಟಲ್ಲ, ಹೇಳಿರೋದಕ್ಕೆ ₹700 ತಗೋ. ಇಲ್ಲ, ಗೀಟಲ್ಲ. ಅಂಗಡಿಗೆ 850 ರೂಪಾಯಿ ಮಾಡ್ತಾ ಇದ್ದೀನಿ. ಅದು ಸರ್ ₹700 ಹೇಳ್ತಾ ಇದ್ದ ನೋಡಿ ಸರ್. ₹600 ಹೇಳ್ತಾನೆ. ₹600 ಕೊಡು ಅಂತ ಇದೀನಿ ಸರ್. ಬ್ರೋ ಫಸ್ಟ್ ಕಸ್ಟಮರ್